ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಶ್ಕ ಸಾಯಿ ವ್ಲಾಗ್ಸ್. ಸೊ ಇವತ್ತಿನ ಬ್ಲಾಗಲ್ಲಿ ಒಂದು ವಿಶೇಷ ಅಂತಂದರೆ ನಾವು ಬ್ಲಡ್ ಡೊನೇಷನ್ ಕ್ಯಾಂಪಿಗೆ ಬಂದಿದ್ದೇವೆ. ಸೊ ಬ್ಲಡ್ ಡೊನೇಷನ್ ಕ್ಯಾಂಪ್ ಯಾವುದಕ್ಕೆ ಅಂತ ಹೇಳಿದ್ರೆ, ಸಕ್ಷಮ ದಕ್ಷಿಣ ಕನ್ನಡ ಘಟಕದವರ ಕಡೆಯಿಂದ ವೆನ್ಲಾಕ್ ಆಸ್ಪತ್ರೆಯೊಟ್ಟಿಗೆ ಟೈಅಪ್ ಆಗಿದೆ. ದಿವ್ಯಾಂಗ ಮಕ್ಕಳಿಗೆ ಬರುವಂಥ ಒಂದು ಕಾಯಿಲೆ, ಅದು ಥಲಸ್ಸೆಮಿಯಾ ಮತ್ತು ಸಿಕಲ್ ಸೆಲ್ ಅಂತ. ಅದರಲ್ಲಿ ಅವರಿಗೆ ಕಂಟಿನ್ಯೂಸ್ ಆಗಿ ನಾವು ಬ್ಲಡ್ ಕೊಡ್ತಾ ಇರಬೇಕಾಗ್ತದೆ. ಸೊ ಅವರ ದೇಹದಲ್ಲಿ ಬ್ಲಡ್ ಉತ್ಪತ್ತಿ ಆಗೋದಿಲ್ಲ ಮತ್ತು ದೇಹದಲ್ಲಿರುವ ಬ್ಲಡ್ ಹಾಳಾಗುವಂಥ ಒಂದು ಮಾರಕ ಕಾಯಿಲೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅರೇಂಜ್ ಮಾಡಿದ್ದಾರೆ. ಸೊ ಆ ಕ್ಯಾಂಪಿಗೆ ನಾನು ಮತ್ತು ನನ್ನ ತಮ್ಮ ಬಂದಿದ್ದೇವೆ. ನಾನು ಇದೊಂದು ಮೋಸ್ಟ್ಲಿ ಒಂದು 5th ಟೈಮ್ ಕೊಡೋದು ಅಂತ ಅನಿಸುತ್ತೆ. ನನ್ನ ತಮ್ಮ ಫಸ್ಟ್ ಟೈಮು. ಸೊ ಬನ್ನಿ ನೋಡೋಣ. ವೆಂಕಟೇಶ್ ಎಸ್. .4 hemoglobin. ನಾನು 5ನೇ ಸಲ ಡೊನೇಟ್ ಮಾಡ್ತಾಯಿದ್ದೀನಿ ಬ್ಲಡ್. ವಿಕಾಸಿಂದು ಫಸ್ಟ್ ಟೈಮ್. ಒಂದು ಯೂನಿಟ್ 350 ml ತೆಗೆದು ಬಿಡ್ತಾರೆ. A few moments later. ಸೊ ಬ್ಲಡ್ ಡೊನೇಷನ್ ಆಯಿತು. ಆದಮೇಲೆ ಮ್ಯಾಂಗೋ ರಿಜಾಯ್ಸ್ ಇದು ನಾವು ಜಾಸ್ತಿ ಕುಡಿಯೋದಿಲ್ಲ, ಯಾಕಂದರೆ ಫುಲ್ ಶುಗರ್ ಕೋಟೆಡ್ ಅಂತ. ಬಟ್ ಈ ಟೈಮಲ್ಲಿ ಶುಗರ್ ತೊಗೊಳ್ಬೇಕಾಗ್ತದೆ, ಯಾಕಂದರೆ ಬ್ಲಡ್ ಕ್ಲಾಟ್ ಆಗಬೇಕಲ್ಲ ಬೇಗ. ಇಲ್ಲೊಮ್ಮೆ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತೊಂದು ಸ್ಪೆಷಲ್ ಬ್ಲಾಗ್ ಅಂತ ಹೇಳ್ಬೋದು. ಇದು ನಾನು ಆ್ಯಕ್ಚುಲಿ ಬ್ಲಾಗ್ ಮಾಡಬೇಕು ಅಂತ ಇರಲಿಲ್ಲ, ಬಟ್ ಇಲ್ಲಿಗೆ ಬಂದ ಮೇಲೆ ಒಂದು ಬ್ಲಾಗ್ ಮಾಡಿ ಎಲ್ಲರಿಗೊಂದು ಮಾಹಿತಿ ಹಂಚಿಕೊಳ್ಳುವಂಥ ಈ ಒಂದು ಬ್ಲಾಗ್ ಮಾಡ್ತಿದ್ದೇನೆ. ಸೊ ನಾನು ಮತ್ತು ನನ್ನ ತಮ್ಮ ವಿಕಾಸ್ ಇವತ್ತು ರಕ್ತದಾನ ಮಾಡಿದ್ದೇವೆ. ಸೊ ಎಲ್ಲಿ ಅಂತ ಹೇಳಿದ್ರೆ, ನಮ್ಮ ಮಂಗಳೂರಿನ ದೇರೆಬೈಲು ಕೊಂಸಾಡಿ ಹತ್ರ ವಿದ್ಯಾ ಹಿರಿಯ ಪ್ರಾಥಮಿಕ ಪಾಠಶಾಲೆ. ಸೊ ಇದು ಗೌರ್ಮೆಂಟಿನ ವೆನ್ಲಾಕ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಸಕ್ಷಮ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದವರು ಆಯೋಜಿಸಿದಂಥ ಒಂದು ರಕ್ತದಾನ ಶಿಬಿರ. ಸೊ ನಮ್ಮೊಟ್ಟಿಗೆ ಶ್ರೀ ರಾಜಶೇಖರ್ ಭಟ್ ಕಾಕುಂಜೆ ಅವರು, ಇವರು
ಸಕ್ಷಮ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು ಕೂಡ ಹೌದು, ಅವರಿದ್ದಾರೆ. ಸೊ ಈ ಸಕ್ಷಮ ಅಂದರೆ ಏನು ಮತ್ತು ರಕ್ತದಾನದ ಮಹತ್ವ ಆ್ಯಂಡ್ ಇದು ನಾವೀಗ ರಕ್ತದಾನ ಮಾಡಿದ್ದು ಹೇಗೆ ಉಪಯೋಗ ಆಗುತ್ತೆ ಅಂತ ತಿಳಿಸಿಕೊಡ್ತಾರೆ. ಸೊ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸಕ್ಷಮ ಸಮರ್ಪಿತ ಕ್ಷಮತಾ ವಿಕಾಸ ಏವಂ ಅನುಸಂಧಾನ ಮಂಡಳ ಅಂತ ಹೇಳುವಂಥ ಒಂದು ಸಂಘಟನೆ. ನಾವು ರಾಷ್ಟ್ರವ್ಯಾಪಿಯಾಗಿ ದಿವ್ಯಾಂಗರಿಗೆ ಸಮರ್ಪಿತ ಸಂಘಟನೆ. ಸಕ್ಷಮದಲ್ಲಿ ಬೇರೆ ಬೇರೆ ಆಯಾಮಗಳಿವೆ. ಏನು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಆ್ಯಕ್ಟ್ ಅಂಡರಲ್ಲಿ ಬರುವಂಥ 21 ಡಿಸಬಿಲಿಟಿಗೂ ಕೂಡ ನಾವು ಕೆಲಸ ಮಾಡೋದು. ಅವರಿಗೋಸ್ಕರ ನಾವು ಮುಡಿಪಾಗಿರುವಂಥ ಸಂಘಟನೆ. ನಾವು 2008ರಲ್ಲಿ ನಾಗ್ಪುರದಲ್ಲಿ ಹುಟ್ಟುಕೊಂಡಂಥ ಸಂಘಟನೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಿದ್ದೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿವ್ಯಾಂಗರ ಒಂದು ಸಬಲೀಕರಣ, ಅದರೊಟ್ಟಿಗೆ ದಿವ್ಯಾಂಗರಿಗೆ ಬೇಕಾದಂಥ ಏನು ಅನುವಾಗುವಂಥ ಕೆಲಸಗಳು ಮಾಡೋದು. ಈ ದೃಷ್ಟಿಯಲ್ಲಿ ಇವತ್ತೊಂದು ರಕ್ತದಾನ ಶಿಬಿರ ಇಟ್ಟುಕೊಂಡಿದ್ದೇವೆ. ಈಗ ಎಲ್ರಿಗೂ ಅನಿಸ್ಬೋದು ರಕ್ತದಾನಕ್ಕೂ ದಿವ್ಯಾಂಗತೆಗೂ ಏನು ಸಂಬಂಧ ಅಂತೇಳಿ. ಈ 21 ಡಿಸಬಿಲಿಟಿ ಏನು ನಮ್ಮ RPD ಆ್ಯಕ್ಟಲ್ಲಿ ಹೇಳಿದೆ, ಅದರಲ್ಲಿ 2 ಡಿಸಬಿಲಿಟಿ ಯಾವುದಲ್ಲ ಅಂತೇಳಿ, ಒಂದು ಥ್ಯಾಲಸೀಮಿಯಾ ಮತ್ತೊಂದು ಸಿಕಲ್ ಸೆಲ್ ಡಿಸೀಸ್. ಥ್ಯಾಲಸೀಮಿಯಾದವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ತನ್ನಲ್ಲಿ ಬ್ಲಡ್ ಪ್ರೊಡಕ್ಷನ್ ಕ್ಷಮತೆ ಇರುವುದಿಲ್ಲ. ಇನ್ನೊಂದು ಸಿಕಲ್ ಸೆಲ್ ಡಿಸೀಸ್ನವರಿಗೆ ತನ್ನಲ್ಲಿರೋ ಬ್ಲಡ್ಗಳು ಏನು ಸರಳ ಭಾಷೆಯಲ್ಲಿ ಹೇಳಿದ್ರೆ ಹಾಳಾಗತ್ತೆ. ಸೊ ಈ 2 ತೊಂದರೆ ಇರುವವರಿಗೂ ಕೂಡ ತಿಂಗಳಿಗೊಮ್ಮೆ 15 ದಿವಸಕ್ಕೊಮ್ಮೆ 20 ದಿವಸಕ್ಕೊಮ್ಮೆ ರಕ್ತ ತಗೊಳ್ತಾ ಇರಬೇಕಾಗುತ್ತೆ, ರಕ್ತ ತಗೊಳ್ತಾನೆ ಇರಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಇದು ಏನು ಥ್ಯಾಲಸೀಮಿಯಾ ಮತ್ತು ಸಿಕಲ್ ಸೆಲ್ ಡಿಸೀಸಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸೆಂಟರ್ ಇದೆ. ಸೊ ಅಲ್ಲಿ ಏನು ವೆನ್ಲಾಕ್ ಆಸ್ಪತ್ರೆ ಬ್ಲಡ್ ಸೆಂಟರ್ ಏನು ಇನ್ಚಾರ್ಜ್ ಇದ್ದಾರೆ ಡಾಕ್ಟರ್ ಶರತ್ ಅವ್ರ ಮಾತಾಡ್ತಾ ಅವ್ರು ಹೇಳಿದರು, ಇಲ್ಲಿ ನಮಗೆ ರಕ್ತದ ಕೊರತೆಗಳಾಗ್ತಾ ಇದೆ, ಏನಾದರೂ ಮಾಡ್ಬೋದಾ ಅಂತ ಹೇಳುವಂಥ ಒಂದು ರಿಕ್ವೆಸ್ಟ್ ಬಂತು. ಆ ದೃಷ್ಟಿಯಿಂದ ನಾವು ಸಕ್ಷಮದವರು ಥ್ಯಾಲಸೀಮಿಯಾ ಮತ್ತು ಸಿಕಲ್ ಸೆಲ್ ಡಿಸೀಸನ್ನು ಮನದಲ್ಲಿಟ್ಟುಕೊಂಡು ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡೋದು. ನಾವು ಯಾವುದೇ ಈಗ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅಥವಾ ಸ್ವಲ್ಪ ಹಣ ಇರುವವನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವನಿಗೆ ಸೋಷಿಯಲ್ ಮೀಡಿಯಾದಿಂದಾಗಿ ರಕ್ತಗಳು ಬೇಗ ಸಿಗುವಂತಾಗುತ್ತೆ. ಆದರೆ ಈ ಥ್ಯಾಲಸೀಮಿಯಾ ಅಥವಾ ಸಿಕಲ್ ಸೆಲ್ ಡಿಸೀಸ್ ಇರೋರು ವೆನ್ಲಾಕಿಗೆ ಹೋಗ್ತಾರೆ, ಅಲ್ಲಿ ಅವರಿಗೆ ಬ್ಲಡ್ ಸಿಗುವಂತೆ ಮಾಡುವಂಥ ಪ್ರಾವಧಾನಗಳಿರೋದಿಲ್ಲ. ಹಾಗೆ ಅಂಥ ಒಂದು ವರ್ಗದವ್ರನ್ನ ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಮಾಡೋದು. ಈಗ ನಾವು ಕೊಟ್ಟರೆ ಏನಾಗುತ್ತೆ, ಒಂದು ಥ್ಯಾಲಸೀಮಿಯಾದವರಿಗೆ ಬ್ಲಡ್ ಸಿಗುತ್ತೆ, ಸಿಕಲ್ ಸೆಲ್ನವರಿಗೆ ಬ್ಲಡ್ ಸಿಗುತ್ತೆ. ಅದು ಅಲ್ಲದೆ ಏನು ವೆನ್ಲಾಕಿಗೆ ಬರುವಂಥ ಬಡ ಜನರಿದ್ದಾರೆ ಅವರಿಗೆ ಕಷ್ಟ ಇಲ್ಲದೆ ಬ್ಲಡ್ ಸಿಗುವಂಥ ಒಂದು ಇದಾಗತ್ತೆ. ಆ ದೃಷ್ಟಿಯಿಂದ ನಾವು ಸಕ್ಷಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರಯತ್ನ ಮಾಡೋದು. ಈ ಸಲ ನಮ್ಮೊಂದಿಗೆ ಜೋಡಿಸ್ಕೊಂಡವರು ತುಳುನಾಡು ಸಂಘಟನೆ ಅಂತಿದೆ, ಅವರು ಜೋಡಿಸ್ಕೊಂಡಿದ್ದಾರೆ. ಸೇವಾ ಭಾರತಿ ರಿಜಿಸ್ಟರ್ ಬೆಂಗಳೂರು ಅವರು ಜೋಡಿಸ್ಕೊಂಡಿದ್ದಾರೆ. ವೆನ್ಲಾಕಿನವರು ನಮ್ಮೊಟ್ಟಿಗೆ ಯಾವತ್ತೂ ಇರ್ತಾರೆ. ಹಾಗೆ ಇನ್ನೂ ನಾನು ಹೇಳೋದೇನಂತಂದರೆ ವಿಕಾಸದ ವಿಶ್ವಾಸ ಮೂಲಕ ನಾನು ನಿಮಗೆ ಎಲ್ಲರಿಗೂ ಹೇಳೋದೇನಂತ ಹೇಳಿದರೆ, ಯಾರೆಲ್ಲ ಆರೋಗ್ಯವಂತರಾಗಿದ್ದಾರೆ 18ರಿಂದ 65 ವರ್ಷ ಹಾಕ್ಕೊಂಡು ಯಾರೆಲ್ಲ ಆರೋಗ್ಯವಂತರು ಪ್ರತಿಯೊಬ್ಬನೂ ರಕ್ತದಾನ ಮಾಡಬೇಕು ಅಂತೇಳಿ ನಾವು ಸಕ್ಷಮದ ಧ್ಯೇಯ ವಾಕ್ಯ ಅಂತ ಹೇಳೋದು. ಜೀತೆ ಜೀತೆ ರಕ್ತದಾನ, ಜಾತಿ ಜಾತಿ ನೇತ್ರದಾನ ಎಂಬ ಧ್ಯೇಯ ವಾಕ್ಯದಲ್ಲಿ ನಾವು ಜೀವನ ಮಾಡುವಂಥದ್ದು. ಸೊ ರಕ್ತದಾನ ಯಾವುದೇ ಶಾರೀರಿಕ ತೊಂದರೆ ಇಲ್ಲದೆ 3 ತಿಂಗಳಿಗೊಮ್ಮೆ ಒಬ್ಬ ಮನುಷ್ಯ ರಕ್ತದಾನ ಮಾಡ್ಬೋದು. ಓನ್ಲಿ 18 ವರ್ಷದಿಂದ 65 ವರ್ಷ ಪ್ರಾಯ ಬರಬೇಕು. ಅವನ ಹಿಮೋಗ್ಲೋಬಿನ್ ಅದೆಲ್ಲ ಡಾಕ್ಟರ್ ನೋಡ್ಕೊಳ್ತಾರೆ. ಆರೋಗ್ಯವಂತನಾಗಿರಬೇಕು, ಯಾವುದೇ ದುಶ್ಚಟಗಳ ಇದಿಲ್ಲದು ಮಾಡ್ಬೋದು ಅಂತ ನನಗೆ ಅವಕಾಶ ಕೊಟ್ಟು ಧನ್ಯವಾದ. ತುಂಬ ಧನ್ಯವಾದಗಳು ಮಾಹಿತಿಯನ್ನು ತಿಳಿಸ್ಕೊಂಡಿದ್ದಕ್ಕೆ. ಸೊ ನೋಡಿದ್ರಲ್ಲ, ನಮ್ಮ ಶ್ರೀ ರಾಜಶೇಖರ್ ಕಾಕಂಜಿ ಅವರು ತಿಳಿಸಿಕೊಟ್ಟಿದ್ದಾರೆ. ಸೊ ನೀವು ಕೂಡ ಅಷ್ಟೇ ಆದಷ್ಟು ರಕ್ತದಾನ ಮಾಡಲಿಕ್ಕೆ ಅವಕಾಶ ಇದ್ದರೆ ದಯವಿಟ್ಟು ರಕ್ತದಾನ ಮಾಡಿ, ಇನ್ನೂ ಕೂಡ ಜೀವ ಉಳಿಸಿ. ರಕ್ತದಾನ ಮಾಡೋದ್ರಿಂದ ನಮಗೆ ಏನು ತೊಂದರೆ ಆಗೋದಿಲ್ಲ, ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. जीते जीते रक्तदान, जाते जाते नेत्रदान. जीते जीते रक्तदान, जाते जाते नेत्रदान. जीते जीते रक्तदान, जाते जाते नेत्रदान.